ಎಡಗೈ ಸಮುದಾಯದ KH ಮುನಿಯಪ್ಪ ಸಾಹೇಬ್ರನ್ನ ಈ ಒಂದು ಬಲಗೈ ಸಮುದಾಯದ ಎಲ್ಲ ನಮ್ಮ ಮುಖಂಡರುಗಳು ಜಿಲ್ಲೆಯ ಎಲ್ಲ ನಮ್ಮ ಸಮುದಾಯ ಅವರನ್ನು ಕೈ ಹಿಡಿದು 7 ಬಾರಿ ಸಂಸದರನ್ನಾಗಿ ಮಾಡಿರ್ತಕ್ಕಂಥ ಕೀರ್ತಿ ಈ ನಮ್ಮ ಬಲಗೈ ಸಮುದಾಯಕ್ಕೆ ಸೇರಿದೆ. ಅಷ್ಟೇ ಅಲ್ಲದೆ 2 ಬಾರಿ ಮಂತ್ರಿಯನ್ನಾಗಿ ಸಹ KH ಮುನಿಯಪ್ಪ ಸಾಹೇಬ್ರನ್ನ ಮಾಡಿರ್ತಕ್ಕಂಥ ಕೀರ್ತಿ ಕೋಲಾರ ಜಿಲ್ಲೆಯಲ್ಲಿ ನಮ್ಮ ಬಲಗೈ ಸಮುದಾಯದ ಕೀರ್ತಿ. ಈ ಒಂದು ನಿಟ್ಟಿನಲ್ಲಿ ಯಾಕೆ ಈ ರೀತಿ ನಾವು ಹೇಳ್ತಾ ಇದ್ದೀವಿ ಅಂತ ಹೇಳಿದ್ರೆ, ಈ ಒಂದು ಬಂಗಾರಪೇಟೆ ಭಾಗದಲ್ಲಿ ಯಾರಾದರೂ ಒಬ್ಬ ಬಲಗೈ ಸಮುದಾಯದ ಕಾಂಗ್ರೆಸ್ ಪಕ್ಷದಲ್ಲಿ ಬಲಗೈ ಸಮುದಾಯದ ಒಬ್ಬ ನಾಯಕರು ಶಾಸಕರಿದ್ದಾರೆ ಅಂತ ಹೇಳಿದ್ರೆ ಅದು SN ನಾರಾಯಣಸ್ವಾಮಣ್ಣವ್ರು ಮಾತ್ರ ಸಾಧ್ಯ. ನಮ್ಮ KH ಮುನಿಯಪ್ಪ ಸಾಹೇಬರು ಬಲಗೈ ಸಮುದಾಯಕ್ಕೆ ಪ್ರಾತಿನಿಧ್ಯವನ್ನು ಕೊಡಬೇಕಾಗಿತ್ತು. ಅದು ಯಾಕೆ ಅವರು ಮಲತಾಯಿ ಧೋರಣೆಯನ್ನು ತೋರಿಸ್ತಾ ಇದ್ದಾರೋ ಗೊತ್ತಿಲ್ಲ. ನಾವು ಹಿಂದೆಯಿಂದನೂ ಸಹ ಅವರ ಅನುಯಾಯಿಗಳಾಗಿ ಅವರನ್ನು ಬೆಂಬಲಿಸ್ತಾ ಅವರ ರಾಜಕೀಯ ಹೆಜ್ಜೆಗಳಿಗೆ ಪ್ರತಿಯೊಬ್ಬರೂ ಸಹ ಬೆಂಬಲವನ್ನು ನೀಡ್ತಾ ಬಂದಿದ್ವಿ. ಆದರೆ ನಮ್ಮ ಸಮುದಾಯದ ಬಲಗೈ ಸಮುದಾಯದ ಒಬ್ಬ ನಾಯಕರನ್ನು ಈ ಜಿಲ್ಲೆಯಲ್ಲಿ ಮಂತ್ರಿ ಮಾಡಲಿಕ್ಕೆ ಹೋದಂಥ ಸಂದರ್ಭಗಳಲ್ಲಿ ಅವರು ಯಾವುದೇ ರೀತಿಯಾಗಿರ್ತಕ್ಕಂಥ ಚಕಾರವನ್ನು ಸಹ ಎತ್ತಾ ಇಲ್ಲ. ಅವರ ಬೆಂಬಲವನ್ನು ಸಹ ಸೂಚಿಸದೇ ಇರತಕ್ಕಂಥದ್ದು ನಮ್ಮ ಬಲಗೈ ಸಮುದಾಯದ ಎಲ್ಲ ಸಮುದಾಯಗಳಿಗೆ ಭಾಳಷ್ಟು ನೋವನ್ನು ಉಂಟು ಮಾಡ್ತಾ ಇದೆ. ಅಷ್ಟೇ ಅಲ್ಲದೆ ಇವತ್ತು ಏನು KJPನ ಶಾಸಕರು ಆಗಿರ್ತಕ್ಕಂಥ ನಮ್ಮ ಅಕ್ಕನ ಸಮಾನರಾಗಿರ್ತಕ್ಕಂಥ ರೂಪಕ್ನವರು ಕೂಡ ಸಹ ಇವತ್ತು ಬೆಂಬಲವನ್ನು ಸೂಚಿಸ್ತಾ ಇದ್ದಾರೆ. ಒಬ್ಬ ತಂದೆ ಆಗಿರ್ತಕ್ಕಂಥವರು ಮಗಳಿಗೆ ಬೆಂಬಲವನ್ನು ಸೂಚಿಸೋದು ಅದರಲ್ಲೇನು ಅದಲ್ಲ. ಆದರೆ ಒಬ್ಬ ತಂದೆಗೆ ಇಡೀ ಜಿಲ್ಲೆ ಬೆಂಬಲವನ್ನು ಸಮುದಾಯ ಅವರ ಬೆನ್ನೆಲುಬಿಗೆ ನಿಂತಿತ್ತು. ಇವತ್ತು ಅವರು ತನ್ನ ಮಗಳ ಒಂದು ಹಿತಾಸಕ್ತಿಗೋಸ್ಕರ ಇವತ್ತು ಅವ್ರ ಮಗಳ ಪರವಾಗಿ ಲಾಬಿ ಮಾಡ್ತಾ ಇರ್ತಕ್ಕಂಥದ್ದು ಎಷ್ಟು ಮಟ್ಟಿಗೆ. ICSE ಬೋರ್ಡ್ ಎಕ್ಸಾಮ್ನಲ್ಲಿ ಡಿಸ್ಟಿಂಕ್ಷನ್ ಫಸ್ಟ್ ಕ್ಲಾಸ್ನಲ್ಲಿ ವಿದ್ಯಾರ್ಥಿಗಳು ಪಾಸ್ ಆಗಿ 100% ರಿಸಲ್ಟ್ ಪಡೆದು ಜಿಲ್ಲೆಯ ಟಾಪ್ ಸ್ಕೂಲ್ ಪಟ್ಟಿಯಲ್ಲಿರುವ ಕೋಲಾರದ ಟಮಕ ಬಳಿ ಇರುವ ಸರ್ ಎಂ ವಿಶ್ವೇಶ್ವರಯ್ಯ ಇಂಟರ್ನ್ಯಾಷನಲ್ ಸ್ಕೂಲ್ನಲ್ಲಿ 2026-27ನೇ ಸಾಲಿನ ನರ್ಸರಿಯಿಂದ 10ನೇ ತರಗತಿಯವರೆಗೆ ದಾಖಲಾತಿಗಳು ಪ್ರಾರಂಭವಾಗಿದೆ. ಹೈಟೆಕ್ ಸ್ಕೂಲ್ ಬಿಲ್ಡಿಂಗ್, ಆಟದ ಮೈದಾನ, ನುರಿತ ಶಿಕ್ಷಕರ ಜೊತೆಗೆ ಸುರಕ್ಷಿತ ಬಸ್ ವ್ಯವಸ್ಥೆ ಕಲ್ಪಿಸಲಾಗಿದೆ. ಶಿಕ್ಷಣದ ಜೊತೆಗೆ ಸ್ಪೋರ್ಟ್ಸ್ನಲ್ಲಿ ಉತ್ತಮ ತರಬೇತಿ ನೀಡಿ ರಾಜ್ಯ ಹಾಗೂ ರಾಷ್ಟ್ರ ಮಟ್ಟದಲ್ಲಿ ಕ್ರಿಕೆಟ್ ಹಾಗೂ ಖೋ-ಖೋ ಕ್ರೀಡೆಯಲ್ಲಿ ಹಲವು ವಿದ್ಯಾರ್ಥಿಗಳು ಭಾಗವಹಿಸಿ ಅನೇಕ ಪ್ರಶಸ್ತಿ ಪಡೆದಿದ್ದಾರೆ. ಸರಿ ಎಂಬುದಂತೇಳಿ ಇವತ್ತು ಕೋಲಾರ ಜಿಲ್ಲೆಯಲ್ಲಿರ್ತಕ್ಕಂಥ ನಮ್ಮೆಲ್ಲ ಬಲಗೈ ಸಮುದಾಯದ ಮುಖಂಡರು ಸಹ ನಾವು ಆತ್ಮಾವಲೋಕನ ಮಾಡಿಕೊಂಡು ಇವತ್ತು ನಮ್ಮ ನೋವನ್ನ ಮಾಧ್ಯಮಗಳ ಮುಖಾಂತರ ಇವತ್ತು ತೋರ್ಪಡಿಸ್ಕೊತಾ ಇದ್ದೀವಿ ಬಂಧುಗಳೇ. ಯಾಕೆಂತ ಹೇಳಿದ್ರೆ ಆ ಕಷ್ಟಕಾಲದಲ್ಲಿ ಇದ್ದಂಥ ಸಂದರ್ಭಗಳಲ್ಲಿ KH ಮುನಿಯಪ್ಪನವರನ್ನ ಕೈ ಹಿಡಿದಿರ್ತಕ್ಕಂಥದ್ದು ಇದೇ ಬಲಗೈ ಸಮುದಾಯ. ಆದರೆ ಇವತ್ತು ರಾಜಕೀಯವಾಗಿ ನಮ್ಮ ಬಲಗೈ ಸಮುದಾಯಕ್ಕೆ ಅವರು ರಾಜಕೀಯ ಬೆಂಬಲವನ್ನು ಕೊಡಬೇಕಾಗಿತ್ತು. ಅವರೇ ಮುಂದೆ ನಿಂತು ನಮ್ಮೆಲ್ಲರ ನೆಚ್ಚಿನ ನಾಯಕರು ಆಗಿರ್ತಕ್ಕಂಥ SN ನಾರಾಯಣಸ್ವಾಮಣ್ಣವರನ್ನ ಸಚಿವರನ್ನಾಗಿ ಮಾಡಲಿಕ್ಕೆ ಅವರು ಮುಂಚೂಣಿಯಲ್ಲಿ ನಿಂತು ಆ ಕೆಲಸ ಮಾಡಬೇಕಾಗಿತ್ತು. ಆದರೆ ಆ ಕೆಲಸ ಅವರು ಮಾಡ್ತಾ ಇಲ್ಲ. ಅದು ತನ್ನ ಮಗಳಿಗೋಸ್ಕರ ಮಾಡ್ತಾ ಇರುವಂಥದ್ದು ನಮ್ಮ ಎಲ್ಲ ಮುಖಂಡರುಗಳಿಗೂ ನಮ್ಮ ಜಿಲ್ಲೆಯಲ್ಲಿವರೆಗೂ ಬಹಳ ನೋವನ್ನು ತಂದಿರತಕ್ಕಂಥ ವಿಚಾರ. ಇವತ್ತು ಡೆಲ್ಲಿಯಲ್ಲಿ ಲಾಬಿಯನ್ನು ಮಾಡುವಂಥ ಸಂದರ್ಭದಲ್ಲಿ ನಮ್ಮ ಜಿಲ್ಲೆಯ ಎಲ್ಲ ಶಾಸಕರುಗಳು SN ನಾರಾಯಣಸ್ವಾಮಣ್ಣವರು ಈ ಒಂದು ಜಿಲ್ಲೆಗೆ ಸಚಿವರಾಗಬೇಕು ಅಂತೇಳಿ ಒಕ್ಕರಳಿಂದ ಎಲ್ಲರೂ ಒತ್ತಾಯ ಮಾಡ್ತಾ ಇರಬೇಕಾದ್ರೆ ಇವತ್ತು ನಮ್ಮ ಎಡಗೈ ಸಮುದಾಯವನ್ನು ನಾವೇನು ನಮ್ಮ ಸೋದರರು ಅಂತ ನಾವು ಮನಸ್ಸಲ್ಲಿ ಇಟ್ಕೊಂಡು ನಾವು ಮೆರೆಸ್ತಾ ಇದ್ದೀವೋ ಅವರು ಇವತ್ತು ನಮಗೆ ಲಾಬಿ ಮಾಡಿ ನಮ್ಮ ಹಕ್ಕನ್ನು ಕಿತ್ಕೊಳ್ಳೋ ಅಂಥ ಮಟ್ಟಕ್ಕೆ ಹೋಗಿರೋಂಥದ್ದು ಬಹಳ ನೋವು ತರ್ತಾ ಇದೆ. ಹಾಗಾಗಿ ಆ ಒಂದು ವಿಚಾರವನ್ನು ಇವತ್ತು ನಾವು ತಮ್ಮ ಮುಖಾಂತರ ಇಡೀ ರಾಜ್ಯದ ಪ್ರತಿಯೊಬ್ಬ ಜನರಿಗೂ ನಾವು ವಿಚಾರ ಮುಡಿಸ್ಲಿಕ್ಕೆ ಹೊರಡ್ತಾ ಇದ್ದೀವಿ. ಬಂಧುಗಳೇ, ಇಷ್ಟಕ್ಕೂ ಅವರಿಗೆ ಅವ್ರ ಸಮುದಾಯವನ್ನು ಅವರ ಒಂದು ಮಗಳನ್ನು ಅವರು ರಾಜಕೀಯವಾಗಿ ಮುಂಚೂಣಿಯಾಗಿ ತರಬೇಕಾಗಿದ್ದರೆ ಅದೇ ಸಮುದಾಯ ಬೇರೆ ಬೇರೆ ಜಾಗಗಳಲ್ಲಿ ಅತಿ ಹೆಚ್ಚು ಜನಸಂಖ್ಯೆ ಇದೆ, ಅಲ್ಲಿ ಆ ಒಂದು ಪ್ರಾತಿನಿಧ್ಯ ಅಂತ ಕೊಡಿಸೋದ್ರಲ್ಲಿ ಅದೇನು ತಪ್ಪಿಲ್ಲ ಅಂತೇಳಿ ನಮ್ಮ ಭಾವನೆ. ಆದರೆ KJPಲ್ಲೂ ಸಹ ನಮ್ಮದೇ ಬಲಗೈ ಸಮುದಾಯ 1 ಲಕ್ಷ ಜನ ಇದ್ದೇವೆ. 1 ಲಕ್ಷ ಜನ ನಮ್ಮ ಬಲಗೈ ಸಮುದಾಯ KJPನಲ್ಲೇ ಇದ್ದೇವೆ. ಮುಂದಿನ ಚುನಾವಣೆಗಳಲ್ಲಿ ಪರಿಣಾಮ ಯಾವ ರೀತಿ ಇರ್ತದೆ ಅಂತೇಳಿ ದಯವಿಟ್ಟು ಒಂದು ಸಾರಿ ನಮ್ಮ ನಾಯಕರು ಅಂತ ನಾವು ಇಷ್ಟು ದಿವಸ ಕರೀತಾ ಇದ್ದೀವಿ KH ಮುನಿಯಪ್ಪ ಸಾಹೇಬರು, ಅವರು ಅದನ್ನು ನೆನೆಸ್ಕೋಬೇಕಾಗ್ತದೆ. ಇವತ್ತು ರಾಜ್ಯದ ಹೈಕಮಾಂಡ್ಗೆ ಇಲ್ಲಿಂದ ನಾವು ಒತ್ತಡ ತರುವಂಥದ್ದು ಮನವಿ ಮಾಡುವಂಥದ್ದು ಏನಂತ ಹೇಳಿದ್ರೆ, ಮುಂದಿನ ಚುನಾವಣೆಗಳಲ್ಲಿ ನಮ್ಮ ಬಲಗೈ ಸಮುದಾಯ ಏನು 3.5 ಲಕ್ಷ 4 ಲಕ್ಷ ಜನ ಇವತ್ತು ನಾವು ಕೋಲಾರ ಜಿಲ್ಲೆಯಲ್ಲಿ ಬಲಗೈ ಸಮುದಾಯ ಇದ್ದೀವೋ
ಬಲಗೈ ಸಮುದಾಯ ಎಲ್ಲವೂ ಸಹ ಬಾಯ್ಕಟ್ ಮಾಡೋ ಅಂಥ ರೀತಿಯ ವಿಚಾರದಲ್ಲಿ ನಾವು ಮುಂದೆ ಹೋಗ್ಲಿಕ್ಕೆ ಕೂಡ ನಾವು ಹಿಂಜರಿಯೋದಿಲ್ಲ ಅಂತೇಳಿ ಇವತ್ತು ನಾವು ಈ ಒಂದು ಮಾಧ್ಯಮದ ಮುಖಾಂತರ ಹೇಳ್ತಾ ಇದ್ದೇವೆ ಬಂಧುಗಳೇ. ಜಿಲ್ಲೆಯಲ್ಲಿ ಏನು ಶಾಸಕರು ಕಾಂಗ್ರೆಸ್ ಶಾಸಕರು ಎಲ್ಲೆಲ್ಲಿ ಗೆದ್ದಿದ್ದಾರೋ ಈ ಎಲ್ಲ ಕಡೆನೂ SC ಜನಾಂಗಕ್ಕೆ ಬಲಗೈ ಸಮುದಾಯದ ಪ್ರಾಮುಖ್ಯತೆ ಬಹಳಷ್ಟಿದೆ. ನಮ್ಮದೇ ನಿರ್ಣಾಯಕ ಪಾತ್ರದಿಂದ ಇವತ್ತು ಕಾಂಗ್ರೆಸ್ನ ಶಾಸಕರು ಎಲ್ಲ ಕಡೆ ಗೆದ್ದಿರ್ತಕ್ಕಂಥದ್ದು. ಅಂತಹ ಒಂದು ಸಂದರ್ಭಗಳಲ್ಲಿ ಇವತ್ತು ಕೋಲಾರ ಜಿಲ್ಲೆಗೆ ಒಬ್ಬ ಬಲಗೈ ಸಮುದಾಯದ ನಾಯಕನನ್ನ ನೀವು ಸಚಿವ ಸಂಪುಟದಲ್ಲಿ ತಗೊಂಡೇ ಇರ್ತಕ್ಕಂಥದ್ದು ಎಷ್ಟು ಮಟ್ಟಿಗೆ ಸರಿ ಅಂತೇಳಿ ದಯವಿಟ್ಟು ತಾವೇ ಮನವರಿಕೆ ಮಾಡ್ಕೋಬೇಕಾಗ್ತದೆ. ಕಳೆದ 50 ವರ್ಷಗಳ ಹಿಂದೆ ನಮ್ಮ ಟಿ ಚೆನ್ನೈನವರನ್ನ ಮಂತ್ರಿ ಮಾಡಿರೋದು ಬಿಟ್ಟರೆ ಇದುವರೆಗೂ ಬಲಗೈ ಸಮುದಾಯಕ್ಕೆ ಯಾವುದೇ ರೀತಿಯಾಗಿರ್ತಕ್ಕಂಥ ಪ್ರಾತಿನಿಧ್ಯತೆಯನ್ನ ಈ ನಮ್ಮ ಕಾಂಗ್ರೆಸ್ ಸರ್ಕಾರ ಕೊಟ್ಟಿಲ್ಲ. ಹಾಗಾಗಿ ಮುಂದಿನ ನಾವು ಈ ಒಂದು ಸಂದರ್ಭದಲ್ಲಿ ಈ ಹಿಂದೆ ನಡೆದಂಥ 2018ರ ಚುನಾವಣೆಯಲ್ಲಿ ಲೋಕಸಭೆ ಚುನಾವಣೆಯಲ್ಲಿ ನಡೆದಂತಹ ಒಂದು ಘಟನೆಯನ್ನು ಸಹ ಇಲ್ಲಿ ನಾವು ಮೆಲುಕಾಕೋಬೇಕಾಗ್ತದೆ. ಆ ಒಂದು ಸಂದರ್ಭದಲ್ಲಿ ಇಡೀ ಜಿಲ್ಲೆಯ ಎಲ್ಲ ನಮ್ಮ ಬಲಗೈ ಸಮುದಾಯದ ಮುಖಂಡರುಗಳು, ಕಾರ್ಯಕರ್ತರು, ಕಾಂಗ್ರೆಸ್ ಪಕ್ಷದ ಮುಖಂಡರು ಎಲ್ಲರೂ ಸಹ ಒಬ್ಬ ಬಲಗೈ ಸಮುದಾಯದ ನಾಯಕರಿಗೆ ಇಲ್ಲಿ ಲೋಕಸಭೆ ಚುನಾವಣೆಗೆ ಟಿಕೆಟನ್ನು ಕೊಡಬೇಕು ಅಂತ ಹೇಳಿದ್ವಿ. ಆದರೆ ಅದರ ಪರಿಣಾಮ ಅವರು ಈ ಒಂದು ಕೋಲಾರ ಜಿಲ್ಲೆಯಲ್ಲಿ ಒಂದು ಸೀಟನ್ನು ಕಳ್ಕೊಳ್ಳೋಂಥ ಪರಿಸ್ಥಿತಿ ಕೂಡ ಬಂದಿದೆ. ಇದೇ ರೀತಿ ಏನಾದರೂ ಕಾಂಗ್ರೆಸ್ ಪಕ್ಷದಲ್ಲಿ ಬಲಗೈ ಸಮುದಾಯವನ್ನು ಕಡೆಗಣಿಸಿದ್ದೇ ಆದರೆ ಮುಂದಿನ ಬರ್ತಕ್ಕಂಥ ಎಲ್ಲ ಚುನಾವಣೆಗಳಲ್ಲೂ ಸಹ ಬಲಗೈ ಸಮುದಾಯ ಕಾಂಗ್ರೆಸ್ ಪಕ್ಷವನ್ನ ಧಿಕ್ಕರಿಸ್ತದೆ. ಕಾಂಗ್ರೆಸ್ ಪಕ್ಷವನ್ನ ಬಲಗೈ ಸಮುದಾಯ ಧಿಕ್ಕರಿಸ್ತದೆ. ನೀವು ಯಾವ ರೀತಿ ನಮ್ಮ ಬಲಗೈ ಸಮುದಾಯದ ನಾಯಕರನ್ನ ಕಡೆಗಣನೆ ಮಾಡ್ತಾ ಇದ್ದೀರೋ ಅದೇ ರೀತಿಯಾಗಿ ಕಾಂಗ್ರೆಸ್ ಪಕ್ಷವನ್ನ ನಮ್ಮ ಬಲಗೈ ಸಮುದಾಯ ಈ ಜಿಲ್ಲೆಯಲ್ಲಿ ಧಿಕ್ಕರಿಸೋದಂತೂ ಶತಸಿದ್ಧ. ಇದನ್ನ ಕಾಂಗ್ರೆಸ್ನ ಹೈಕಮಾಂಡ್ ಆಗಿರ್ತಕ್ಕಂಥ ನಮ್ಮ ಮಲ್ಲಿಕಾರ್ಜುನ್ ಖರ್ಗೆ ಸಾಹೇಬರಾಗಿರ್ಬೋದು, ರಾಹುಲ್ ಗಾಂಧಿ ಸಾಹೇಬರಾಗಿರ್ಬೋದು, ಸೋನಿಯಾ ಗಾಂಧಿ ಮೇಡಮ್ ಅವರಾಗಿರ್ಬೋದು, ನಮ್ಮ ಭಾವಿ ಮುಖ್ಯಮಂತ್ರಿಗಳಾಗಿರ್ತಕ್ಕಂಥ DK ಶಿವಕುಮಾರ್ ಸಾಹೇಬರಾಗಿರ್ಬೋದು, ಮಾಜಿ ಮಂತ್ರಿಗಳಾಗಿರ್ತಕ್ಕಂಥ ಸಿದ್ದರಾಮಯ್ಯ ಅವರಾಗಿರ್ಬೋದು, ಇವರೆಲ್ಲರಲ್ಲೂ ಸಹ ನಾವೆಲ್ಲ ಜಿಲ್ಲೆಯ ಬಲಗೈ ಸಮುದಾಯದ ಮುಖಂಡರು ಒಕ್ಕೊರಲಿಂದ ಇವತ್ತು ನಾವು ನಮ್ಮ ಬೇಡಿಕೆಯನ್ನು ಇಡ್ತಾ ಇದ್ದೇವೆ. ಬಲಗೈ ಸಮುದಾಯಕ್ಕೆ ಪ್ರಾಧಾನ್ಯತೆಯನ್ನು ಕೊಡಿ, ಈ ಜಿಲ್ಲೆಯ ಗೌರವವನ್ನು ಉಳಿಸಿ, ಈ ಸಮಾಜದ ಗೌರವವನ್ನು ಉಳಿಸಿ, ಒಬ್ಬ ಹಿಂದುಳಿದ ನಾಯಕ ಆಗಿರ್ತಕ್ಕಂಥ SN ನಾರಾಯಣಸ್ವಾಮಿ ಒಬ್ಬ ದಲಿತ ಬಲಗೈ ಸಮುದಾಯದ ನಾಯಕರಿಗೆ ಇಲ್ಲಿ ಅವಕಾಶ ಮಾಡಿಕೊಡಬೇಕು. ಇಲ್ಲ ಅಂತ ಹೇಳಿದ್ರೆ ಮುಂದಿನ ದಿನಗಳಲ್ಲಿ ಕಾಂಗ್ರೆಸ್ ಪಕ್ಷಕ್ಕೆ ಬಹಳಷ್ಟು ಕಷ್ಟ ಇದೆ ಅಂತ ಹೇಳೋರಿಗೆ ಮುಖಾಂತರವಾಗಿ ಮಾಧ್ಯಮದ ಮುಖಾಂತರ ಈ ಒಂದು ಒತ್ತಾಯವನ್ನು ನಮ್ಮೆಲ್ಲ ಬಲಗೈ ಸಮುದಾಯದ ಮುಖಂಡರುಗಳು ಒಕ್ಕರಲಿಂದ ಒತ್ತಾಯವನ್ನು ಮಾಡ್ತಾ ಇದ್ದೀವಿ ಬಂಧುಗಳೇ.